ನಮಸ್ಕಾರ ಎಲ್ರಿಗೆ ಸರ್, ಜನಾರ್ದನ್ ಸರ್ ಮಾತಾಡ್ತಿರೋದು. ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮದೊಂದು ರೆಗ್ಯುಲರ್ ಡೈಲಾಗ್ ಉಂಟಲ್ಲ, ಕುಶಲ ಕ್ಷೇಮ ಸೌಖ್ಯ, ಅದೆಲ್ಲ ನಿನ್ನೆ ಮ್ಯಾಚ್ ನೋಡಿದರೆ ಅದಿಲ್ಲ ಅಂತ ಕಾಣ್ತದೆ. ಯಾಕಂತಂದರೆ ನಿನ್ನೆ ಮ್ಯಾಚ್ ನೋಡಿದಾಗ ನಿನ್ನೆ ಮ್ಯಾಚಲ್ಲಿ ಮ್ಯಾಚ್ ಇರಲಿಲ್ಲ. RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ತಂಡದ WPL ಮ್ಯಾಚ್ ಇತ್ತು ನಿನ್ನೆ. ಅಂತೂ ಇಂತೂ ಮೊದಲ ಸೋಲು RCB ಪಾಳ್ಯಕ್ಕೆ. ಒಂದು ಏನು 5-5 ಗೆದ್ದು ಕ್ವಾಲಿಫೈ ಆದಮೇಲೆ, ಪ್ಲೇ ಆಫಿಗೆ ಕ್ವಾಲಿಫೈ ಆದಮೇಲೆ ಪಾರ್ಟಿ ಗೀಟಿ ಎಲ್ಲ ಇತ್ತು, ಅವರ ಪೇಜಲ್ಲೆಲ್ಲ ಹಾಕಿದ್ದಾರೆ. ಫುಲ್ ಜಿಗಿ ಜಿಗಿ ಪಾರ್ಟಿ ಎಲ್ಲ ಇತ್ತು. ಅದು ಪಾರ್ಟಿ ಮೂಡಲ್ಲೇ ಇದ್ರು ಅಂತ ಕಾಣ್ತದೆ. ಆ್ಯಂಡ್ ಎಷ್ಟಂದ್ರೆ ದೇವರಿಗೆ ಒಂದು ಒಪ್ಪಿಸ್ಬೇಕು. ನಾವೆಂತ ಹೇಳ್ತೇವೆ, ಮೊದಲ ಮ್ಯಾಚ್ ದೇವರಿಗೆ ಅಂತ. ಅದಾಗಲಿಲ್ಲ. 2ನೇ ಮ್ಯಾಚ್ ದೇವರಿಗೆ ಅದಾಗಲ್ಲ, 3ನೇ ಮ್ಯಾಚ್ ಆಗಲ್ಲ, 4ನೇ ಮ್ಯಾಚ್ ಆಗಲ್ಲ, 5ನೇ ಮ್ಯಾಚ್ ಆಗಲ್ಲ. ಈಗ ಅಂತೂ ಇಂತೂ 6ನೇ ಮ್ಯಾಚಲ್ಲಿ ದೇವರೇ, ನಾವು ನಿಮ್ಮನ್ನು ಮರ್ತಿಲ್ಲ, ಈ ಒಂದು ಏನು ಮ್ಯಾಚನ್ನು ನಾವು ನಿಮಗೆ ಒಪ್ಪಿಸ್ತಾ ಇದ್ದೇವೆ ಅಂತ ನಿನ್ನೆ RCBದು ಪೂರ್ತಿ ಟೀಮು ಒಪ್ಪಿಸಿದ್ರು. ಯಾಕಂತಂದರೆ ಬ್ಯಾಟಿಂಗ್ ನೋಡಿದಾಗ RCBದು ಇವರು 5-5 ವಿನ್ ಆದ್ರ ಈ ಟೀಮ ಅಂತ ಅನಿಸಿದಂತೂ ಹೌದು. ಯಾಕಂತಂದರೆ ಒಂದು ಕ್ಷಣದಲ್ಲಿ 62 ರನ್ನಿಗೆ 1 ವಿಕೆಟ್, ಸುಭದ್ರ ಸ್ಥಿತಿಯಲ್ಲಿತ್ತು. ಜಾರ್ಜಿಯಾ ವಾಲ್ ಮತ್ತು ಸ್ಮೃತಿ ಮಾಂಧನ್ ಅವರೆಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಗ್ರೇಸ್ ಹ್ಯಾರಿಸ್ ಅವರು ಔಟ್ ಆಗಿದ್ದರು. ಸೊ 61ಕ್ಕೆ ಒಂದು ಪರವಾಗಿಲ್ಲ, ಒಂದು 160 ಆದರೂ ಹೊಡಿಬೋದು. ಹಾಗೆ ಲಾಸ್ಟ್ 10 ಓವರಲ್ಲಿ ಒಂದು 100 ರನ್ ಚಚ್ಚೋದು. ಈಗ ಮುಂಬೈದು ಟೆಂಪ್ಲೇಟ್ ಹಾಗೆ, ಫಸ್ಟ್ 10 ಓವರ್ ರನ್ ಇರೋದಿಲ್ಲ, ನೆಕ್ಸ್ಟ್ 10 ಓವರಲ್ಲಿ ಹೊಡಿತಾರೆ. ಬಟ್ ಅದು ಸಾಕಾಗೋದಿಲ್ಲ, ಅಟ್ ದ ಎಂಡ್ ಸಾಕಾಗೋದಿಲ್ಲ. ಸೊ RCBಗೆ ಆ ಥರದೊಂದು ಪರಿಸ್ಥಿತಿ ಬರ್ಬೋದು. 20 ಓವರಿಗೆ ಒಂದು 150-160 ಹೊಡಿಬೋದು ಅಂತ ಅಂದ್ಕೊಡೋದು. 109 ರನ್ನಿಗೆ ಆಲ್ ಔಟ್. ನೆಕ್ಸ್ಟ್ 9 ವಿಕೆಟ್, 47 ರನ್ನಲ್ಲಿ ಡಮ್ ಅಂತ ಹೋಯ್ತು. ಸ್ಮೃತಿ ಮಾಂಧನ್ ಅವರನ್ನು 38 ರನ್ ಹೊಡೆದು ಬಿಟ್ಟರೆ ಬೇರೆ ಯಾರಿಂದ ಎಂಥ ಸಹ ಕಾಂಟ್ರಿಬ್ಯೂಷನ್ ಇಲ್ಲ. ಇಲ್ಲದ ಕೆಲವುದಂದ್ರೂ ನಾವು ಹೇಳ್ಬೋದು, ಅವರೊಂದು ಇಷ್ಟು ಹೊಡೆದ್ರು, ಅವ್ರು ಇಷ್ಟು ಹೊಡೆದ್ರು, ಯಾರು ಎಷ್ಟು ಸಹ ಹೊಡಿಲಿಲ್ಲ. ಸೊ ಕೊನೆಗೆ 109 ಮಾತ್ರ ಹೊಡಿಲಿಕ್ಕಾದದ್ದು. ಇದೆಲ್ಲ ಒಂದು ಸ್ಕೋರೇ ಅಲ್ಲ, ಆಯಿತಾ. ಡೆಲ್ಲಿ ಹೌದು ಸೋತು ಕಂಗಾಲಾಗಿದೆ, ಸೋಲು ಗೆಲುವು ಎಲ್ಲ ಬರ್ತಾ ಉಂಟು, ಇನ್ಕನ್ಸಿಸ್ಟೆಂಟ್ ಕ್ರಿಕೆಟ್ ಎಲ್ಲ ಟೀಮ್ ಆಡ್ತಾ ಇದೆ. 5-5 ಫಸ್ಟ್ 5 ಮ್ಯಾಚ್ ನೋಡಿದಾಗ RCB ಮಾತ್ರ ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡಿದ್ದು, ಎಲ್ಲ ಮ್ಯಾಚು ಅದು ಜಯ ಸಿಕ್ಕಿದೆ ಅಂತ ಹೇಳ್ತಿದ್ದೆವು. ನಿನ್ನೆ ಮ್ಯಾಚ್ ನೋಡಿದಾಗ ಅಯ್ಯೋ ದೇವರೇ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ ಆ ಥರ. ಮೊಮೆಂಟಮ್ ಎಲ್ಲ ಹಾಳಾಗೋದಿದ್ರೆ ಈಗಲೇ ಹಾಳಾಗಿ, ಅಂದರೆ ಪ್ಲೇ ಆಫಲ್ಲಿ ಒಂದು ಚಂದದ ಕ್ರಿಕೆಟ್ ಆಡಿದರೆ ಸಾಕಪ್ಪ. ಪ್ಲೇ ಆಫಿಗಂತೂ ತೇರ್ಗಡೆ ಆಗಿದ್ದಾರೆ. ಇನ್ನು 2 ಮ್ಯಾಚ್ ಉಂಟು, 2ರಲ್ಲಿ 1 ವಿನ್ ಆದರೆ ಫೈನಲಿಗೆ ಸೆಲೆಕ್ಟ್ ಆಗ್ತಾರೆ RCB ವುಮೆನ್ಸ್ ತಂಡ. ಅದು ಆಗಲಿ ಫಸ್ಟ್, ಯಾಕಂದರೆ ಫೈನಲ್ಸಿಗೆ ಹೋಗಲಿ. ಆ್ಯಂಡ್ ಈ ಸೋಲು ಏನಾದರೂ ಇದ್ರೆ ಲೀಗ್ ಹಂತದಲ್ಲೇ ಬರಲಿ ಅಂತ ನಾವು ಒಂದು ಕಡೆಯಿಂದ ಅಪೇಕ್ಷೆ ಮಾಡ್ತಾ ಇದ್ವಿ, ಸೋಲು ಬರುವುದೇ ಆಗಿದ್ರೆ ಅಂತ. ಸೋಲು ಬಂದಿದೆ. ಬಟ್ ಈ ಥರದ್ದು ಹೀನಾಯ ಸೋಲು ಬೇಡ ಇತ್ತ ಅಂತ ಒಂಚೂರು ಫೈಟ್ ಕೊಡ್ಬೋದಿತ್ತು. ಆ್ಯಂಡ್ RCBಯ ಫೀಲ್ಡಿಂಗ್ ಬಗ್ಗೆ ಮಾತಾಡದಿದ್ರೇ ಬೆಸ್ಟ್. ಯಾಕಂತಂದರೆ ಆ ರೇಂಜಿಗೆ ಕೆಟ್ಟ ಫೀಲ್ಡಿಂಗ್ ಇತ್ತು ನೋಡಿ. ಸಯಾಲಿ ಸದ್ಗೆರೆ ಅವರು 2 ವಿಕೆಟ್ ತೆಗೆದ್ರು, ಸೂಪರ್ ಶಫಾಲಿ ವರ್ಮಾ ಅವ್ರದ್ದು ಸ್ಟಂಪ್ ಔಟು ಅದೆಲ್ಲ ಅಂದರೆ ಎಲ್ಲ ಒಳ್ಳೆಯದು. ಆ್ಯಂಡ್ ಜಾರ್ಜಿಯಾ ವಾಲ್ ಅವರೊಂದು ಅವರ ಕೀಪರ್ ಲೀದು ಕ್ಯಾಚು ಸೂಪರಾಗಿ ಹಿಡಿದ್ರು. ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಭಯಂಕರ ಒಳ್ಳೆ ಕ್ಯಾಚ್, ಫ್ಲ್ಯಾಟಾಗಿ ಹೋಗ್ತಾ ಇತ್ತು, ಸ್ವಿಂಕ್ ಅಂತ ಕ್ಯಾಚ್ ಹಿಡಿದ್ರು. ಅಲ್ಲಿಯ ತನಕ ಸೂಪರ್. ಯಾಕಂದರೆ 24ಕ್ಕೆ 2 ವಿಕೆಟ್ ಹೋಗಿದೆ. ನಮ್ಮದು 2 ವಿಕೆಟ್ ಹೋದಾಗ 62 ಆಗಿತ್ತು. ಇದು ಕಮ್ ಬ್ಯಾಕ್ ಮಾಡ್ತದೆ, ಲೋ ಸ್ಕೋರಿಂಗ್ ಥ್ರಿಲ್ಲರ್ ಆಗ್ತದೆ ಅಂತ. ಇದು ಲೋ ಸ್ಕೋರಿಂಗ್ ಮಾತ್ರ ಇದ್ದದ್ದು, ಥ್ರಿಲ್ಲರೇ ಆಗಿರಲಿಲ್ಲ. ಯಾಕಂತಂದರೆ ನೆಕ್ಸ್ಟ್ RCB ಫ್ಯಾನ್ಸ್ ಇದು ಫೀಲ್ಡರ್ಸ್ ಡಿಸೈಡ್ ಮಾಡೋದು, ಆಜ್ ಕುಚ್ ಎಕ್ಸ್ಟ್ರಾ ತೂಫಾನಿ ಕರೆಂಗೆ ಅಂತ. ಏನು ಮಿಸ್ ಫೀಲ್ಡ್, ಏನು ಕ್ಯಾಚ್ ಡ್ರಾಪು, ಇಷ್ಟೆಲ್ಲ ಅವಕಾಶಗಳು ಕೊಟ್ಟರೆ ಎಂಥ ಟೀಮ್ ಕೂಡ ವಿನ್ ಆಗ್ತದೆ. ಅಫ್ಕೋರ್ಸ್ ಡೆಲ್ಲಿ ಟೀಮ್ ಸ್ಟ್ರಾಂಗ್ ಉಂಟು, ನಾನು ಡೆಲ್ಲಿ ಟೀಮನ್ನೇನು ಅಲ್ಲಗಳಿತಾ ಇಲ್ಲ. ಬಟ್ ನೋಡಿ, ಸಯಾಲಿ ಸದ್ಗೆರೆ ಅವರು ಅಲ್ಲಿ ಏನು ಶಾರ್ಟ್ ಥರ್ಡ್ ಮ್ಯಾನಲ್ಲಿ ಈಸಿ ಕ್ಯಾಚ್ ಟೊಯಿಂಕ್ ಅಂತ ಬಿಟ್ಟರು. ಅದಕ್ಕಿಂತ ಮುಂಚೆ ಒಂದು ಈಸಿ 4 ಬಿಟ್ಟರು. ಅದಾದಮೇಲೆ ಗ್ರೇಸ್ ಹ್ಯಾರಿಸ್ ಅವರು 4 ಬಿಟ್ಟರು. ಆ್ಯಂಡ್ ಗೌತಮಿ ನಾಯಕ್ ಮತ್ತು ಶ್ರೇಯಾಂಕ ಪಾಟೀಲ್ ಅವ್ರದ್ದು ಏನು ಆಗಿ ಬರೋದಿಲ್ಲ ಅಂತ ಕಾಣ್ತದೆ. ಯಾವುದು ಒಂದು ಮ್ಯಾಚಲ್ಲಿ 5 ವಿಕೆಟ್ ತೆಗೆದ್ರು ಶ್ರೇಯಾಂಕ ಪಾಟೀಲ್. ಅದರ ನೆಕ್ಸ್ಟ್ ಮ್ಯಾಚ್ ಮೊದಲ ಬಾಲೆ ಅವರಿಗೆ ವಿಕೆಟ್ ಸಿಗ್ತಾ ಇತ್ತು. ಇದೇ ಗೌತಮಿ ನಾಯಕ್ ಅವರು ಈಸಿ ಕ್ಯಾಚ್ ಡ್ರಾಪ್ ಮಾಡಿದರು. ಹೇಗೆ ನಿನ್ನೆ ಆದದ್ದು ಹಾಗೆ, ನಿನ್ನೆ ಶ್ರೇಯಾಂಕ ಪಾಟೀಲ್ ಅವರ ಓವರಲ್ಲಿ ಕ್ಯಾಚ್ ಡ್ರಾಪ್ ಮಾಡಿದರು ಗೌತಮಿ ನಾಯಕ್ ಅವರು. ಸೊ ಇಷ್ಟೆಲ್ಲ ಕ್ಯಾಚ್ ಡ್ರಾಪ್ ಎಲ್ಲ ಸಿಗ್ತಾ ಇದ್ರೆ, ಇಷ್ಟೆಲ್ಲ ಮಿಸ್ಫೀಲ್ಡ್ ಆಗ್ತಾ ಇದ್ರೆ ಆಬ್ವಿಯಸ್ಲಿ ಅಪೋನೆಂಟ್ ವಿನ್ ಆಗಿಯೇ ಆಗ್ತದೆ. ಆ್ಯಂಡ್ ಟಾರ್ಗೆಟ್ ಇಷ್ಟು ಕಡಿಮೆ ಇರುವಾಗ ಚೇಸ್ ಮಾಡ್ತಾರೆ ಅಂತವೇ ಅಂದ್ಕೊಂಡದ್ದು, ಹಾಗೇ ಆಯಿತು. 3 ವಿಕೆಟ್ ಹೋದದ್ದು, ವಾಲ್ವರ್ಟ್ ಮತ್ತು ಕ್ಯಾಪ್ ಸೇರಿಕೊಂಡು ಕೊನೆಗೆ ಅಂದರೆ ಇನ್ನೂ ಎಕ್ಸ್ಟ್ರಾ ಡ್ಯಾಮೇಜ್ ಆಗದಾಗೆ ನೋಡಿಕೊಂಡ್ರು. ಸೊ ಈ ಒಂದು ಸೋಲಿನ ನಂತರ RCB ಮೊದಲ ಪ್ಲೇಸಲ್ಲೇ ಉಂಟು. ಬಟ್ ಮಾತಾಡಲಿಕ್ಕೆ ಜಾಸ್ತಿ ಇಲ್ಲ. ಯಾಕಂತಂದರೆ ಆಟವೇ ಆಡದಿದ್ರೆ ಎಂತ ಅಂತ ಮಾತಾಡೋದು ಅಷ್ಟೇ. ತುಂಬ ಚೆಂದ ಮಾಡಿ ಮಾತಾಡಿದರೆ ಎಂತ ಮಾತಾಡೋದು ಮಾರ ಅಂತೇಳಿ 10 ನಿಮಿಷ ಮಾತಾಡ್ತಾನೆ. ಯಾಕಂದರೆ ಹೊಗಳಲಿಕ್ಕೆ ಅಷ್ಟೇ ಇರ್ತದೆ. ಆಟವೇ ಇಷ್ಟು ಚಿಕ್ಕದಿದ್ದರೆ ಇನ್ನು ನಮ್ಮ ಮಾತು ಕೂಡ ಇಷ್ಟೇ ಚಿಕ್ಕದಾಗಿ ಇರ್ತದೆ ಅಷ್ಟೇ. ಇವತ್ತು ಮ್ಯಾಚ್ ಉಂಟು, ಇಂಡಿಯಾದ ಮ್ಯಾಚ್ ಉಂಟಲ್ಲ, ಇವತ್ತು ವಿಡಿಯೋ ಬರೋದಿಲ್ಲ. ಇವತ್ತು ಸಹ ನಾನು ಬ್ಯುಸಿ ಇದ್ದೇನೆ, ನಾಳೆ ಬೆಳಿಗ್ಗೆ ಬರ್ತದೆ.
ನಾಳೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಬರ್ಬೋದು. ನಾಳೆ ಮಧ್ಯಾಹ್ನವೇ ಬರ್ತದ ಅಂತ, ಮಧ್ಯಾಹ್ನ ತನಕ ನಾನು ಬ್ಯುಸಿ ಇದ್ದೇನೆ ಮಾರು. ಸರಿ ಸರಿ, ಹಾಗಾದ್ರೆ ಬರುವ. ನಮಸ್ಕಾರ.